ಎಲ್ಲರಿಗೂ ನಮಸ್ಕಾರ. ಸಬಿ ರುಚಿಗೆ ಸ್ವಾಗತ. ನಾನಿವತ್ತು ಹೊಸ ವಿಧಾನದಲ್ಲಿ ಮೊಟ್ಟೆಯನ್ನು ಬೇಯಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಮೊಟ್ಟೆ ಬೇಯಿಸಬೇಕಾದ್ರೆ ಮೊಟ್ಟೆ ಒಡಿಬಾರ್ದು ಅಂತ ಎಣ್ಣೆ, ವಿನಿಗರ್, ಉಪ್ಪನ್ನು ಹಾಕ್ಕೊಂಡು ನಾವು ಬೇಯಿಸ್ತೀವಿ. ಆದರೆ ನಾನಿಲ್ಲಿ ಸೀಳಿರುವ ಮೊಟ್ಟೆಯನ್ನು ಕೂಡ ತುಂಬಾ ಸುಲಭವಾಗಿ ನಾವಿಲ್ಲಿ ಬೇಯಿಸ್ಕೋಬೋದು. ಆ ಟಿಪ್ಸ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಸೀಳಿರುವ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸೀಳಿದೆ ಮೊಟ್ಟೆ. ಇದನ್ನು ನೀರಿಗೆ ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಚೆನ್ನಾಗಿರುವ ಮೊಟ್ಟೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಇದು ಕುದೀತಾ ಇದ್ದಂಗೆ ಸೀಳಿ ಒಳಗಡೆ ಇರೋದು ಆ ಎಲ್ಲೋ ಎಲ್ಲ ಹೊರಗಡೆ ಬಂದಿದೆ ನೋಡಿ. ಇದ್ರ ಜೊತೆಗೆ ಇನ್ನೊಂದು ಮೊಟ್ಟೆಯನ್ನು ಕೂಡ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಒಂದಕ್ಕೊಂದು ಮೊಟ್ಟೆ ಒಡೆದು ಅದನ್ನು ಕೂಡ ಒಡೆದೋಗಿದೆ. ಈಗ ನಾನು ಹೊಸ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೊಂದು ಇಡ್ಲಿ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಮೊಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಸೀಳಿರುವ ಮೊಟ್ಟೆಯನ್ನು ಇಡ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸೀಳಿದೆ. ಇದ್ರ ಜೊತೆಗೆ ಚೆನ್ನಾಗಿರೋ ಮೊಟ್ಟೆಯನ್ನು ಕೂಡ ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ನೀರಿಲ್ಲಿ ಚೆನ್ನಾಗಿ ಕುದ್ದಿರಬೇಕು. ಎಲ್ಲ ಮೊಟ್ಟೆಯನ್ನು ಈ ಥರ ನೀಟಾಗಿ ಜೋಡಿಸ್ಕೊಳ್ಳೋಣ. ನೋಡಿ, ಜೋಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾವು ಒಂದು 1/4 ಗಂಟೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಒಂದು 1/4 ಗಂಟೆ ಆಗಿದೆ. ಇಲ್ಲಿ ನಾನು ಸೀಳಿರುವ ಮೊಟ್ಟೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬೆಂದಿದೆ ಅಂತ. ನೀಟಾಗಿ ಬೆಂದಿದೆ ನೋಡಿ. ಒಳಗಡೆ ಇರುವ ಎಲ್ಲೋ ಭಾಗ ಕೂಡ ಹೊರಗಡೆ ಬಂದಿಲ್ಲ ನೋಡಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ. ತುಂಬಾ ಬಿಸಿ ಇದೆ ಇದು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಈ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ. ನೀರಲ್ಲಿ ನಾವು ಬೇಯಿಸುವ ಮೊಟ್ಟೆಗೂ ಈ ಥರ ನಾವು ಬೇಯಿಸೋ ಮೊಟ್ಟೆಗೂ ತುಂಬಾ ವ್ಯತ್ಯಾಸ ಇದೆ. ನೀರಲ್ಲಿ ನಾವು ಕುದಿಸ್ಬೇಕಾದ್ರೆ, ನೀರು ಚೆನ್ನಾಗಿ ಕುದಿಬೇಕಾದ್ರೆ ಮೊಟ್ಟೆ ಒಂದಕ್ಕೊಂದು ಒಡೆದು ಚೆನ್ನಾಗಿರೋ ಮೊಟ್ಟೆ ಕೂಡ ಒಡೆದೋಗ್ಬಿಡುತ್ತೆ. ನೋಡಿ, ಈ ಥರ ನಾವು ಬೇಯಿಸೋದ್ರಿಂದ ತುಂಬಾ ಒಡೆದೋಗಿರೋ ಮೊಟ್ಟೆ ಕೂಡ ಚೆನ್ನಾಗಿರುತ್ತೆ. ನೋಡಿ, ಒಂದು ಸ್ವಲ್ಪನೂ ಆಚೆ ಬರದೆ ನೀಟಾಗಿ ಬೆಂದಿದೆ ಮೊಟ್ಟೆ ಕೂಡ. ಇವಾಗ ನಾನು ಇದನ್ನು ಸುಲಿದು ತೋರಿಸ್ತೀನಿ. ನೋಡಿ, ಒಂದು ಬೌಲಿಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ತಣ್ಣೀರನ್ನು ಹಾಕ್ಕೊಂಡಿರೋದು. ಇದು ಸ್ವಲ್ಪ ಬೆಚ್ಚಗಿದೆ ಮೊಟ್ಟೆ. ಇವಾಗ ನಾನು ಇದನ್ನು ತಣ್ಣೀರಲ್ಲಿ ಹಾಕ್ಕೊಂಡು ನಿಮಗೆ ಇದನ್ನು ಸುಲಿದು ಕೂಡ ನಾನು ತೋರಿಸ್ತೀನಿ. ನೋಡಿ, ಇದು ಸೀಳಿರುವ ಮೊಟ್ಟೆ ನಾನು ಹಾಕ್ಕೊಂಡಿರೋದು. ನೋಡಿ, ಇವಾಗ ಇದನ್ನು ನೀಟಾಗಿ ಸಿಪ್ಪೆಯನ್ನು ತೆಗೆದು ಬಿಡೋಣ. ನೋಡಿ, ನಾನು ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಸುಲಭವಾಗಿ ನಾವು ಈ ಸಿಪ್ಪೆಯನ್ನು ಈಸಿಯಾಗಿ ತೆಕ್ಕೊಂಡ್ಬಿಡ್ಬೋದು. ಈ ಥರ ನಾವು ಇಡ್ಲಿ ಪಾತ್ರೆಯಲ್ಲೇ ಬೇಯಿಸೋದ್ರಿಂದ ತುಂಬಾ ಸೀಳಿರುವ ಮೊಟ್ಟೆಯನ್ನು ಕೂಡ ನೀವು ಇದರಲ್ಲಿ ಈಸಿಯಾಗಿ ಬೇಯಿಸ್ಕೋಬೋದು. ಯಾಕಂದರೆ ನೀರು ಮಿಕ್ಸ್ ಆಗಲ್ಲ. ಅದರಿಂದ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಇಲ್ಲಿ ಸೀಳಿರುವ ಭಾಗದಿಂದ ಒಳಗಡೆ ಇರುವ ಎಲ್ಲೋ ಕೂಡ ಹೊರಗಡೆ ಬರಲಿಲ್ಲ. ನೋಡಿ, ನೀಟಾಗಿ ಒಳಗಡೆ ಚೆನ್ನಾಗಿ ಬೆಂದಿದೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.